ದೇವಸ್ಥಾನದ ಸ್ವತ್ತು ಯಾರ ಅಪ್ಪನ ಮನೆ ಸ್ವತ್ತು ಅಲ್ಲ. ಹಾಕಿರ್ತಾರಲ್ಲ ದಕ್ಷಿಣೆ, ಆ ಹಣದಲ್ಲಿ ಒಂದು ಪೈಸನೂ ಕೂಡ ಅವನು ಮಿಸ್ಯೂಸ್ ಮಾಡಂಗಿಲ್ಲ, ಮತ್ತೆ ಅವನ ಆಸ್ತಿ ಅಲ್ಲ, ದೇವರ ಹೆಸರಿನಲ್ಲೇ ಇರತಕ್ಕದ್ದು, ಮತ್ತೆ ಅದು ದೇವರಿಗೆ ಸೇರಿದ್ದು. ಅಲ್ಲಿ ಇದು ಈ ಧರ್ಮಸ್ಥಳದ ದೇವಸ್ಥಾನದ ವಿವಾದಗಳು ಕೂಡ ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿರುವ ತೀರ್ಪಿನ ಕೆಳಗೆ ನಾವು ನೋಡಬೇಕಾಗ್ತದೆ. ಅಲ್ಲ, ಅದು ಯಾರಿಗೂ ಹೋಗ್ಬೇಕಾಗಾದ್ರೆ ಅದು ಅದೇ ಪ್ರಾಪರ್ಟಿ ಆಗಿಬಿಟ್ಬಿಟ್ರೆ ಅದು ಅಲ್ಲಿಯ ಕಸ್ಟೋಡಿಯನ್ ಅಥವಾ ಪೂಜಾರಿಗೆ ಸಂಬಂಧಪಟ್ಟಂತಹ ಆಸ್ತಿ ಅಲ್ಲ ಅನ್ನುವಂಥದ್ದನ್ನು ಅದಕ್ಕೆ ಸಂಬಂಧಪಟ್ಟಂತಹ ಕೋಟ್ಯಾಂತರ ರೂಪಾಯಿ ಆಸ್ತಿ ಪಾಸ್ತಿಗಳು ಎಲ್ಲವೂ ಶ್ರೀ ಮಂಜುನಾಥೇಶ್ವರನಿಗೆ ಸೇರತಕ್ಕದ್ದು. ದೇವರ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ದೊಂಬರಾಟ ನಡೀತಾನೇ ಇತ್ತು. ದೇವರ ಆಸ್ತಿ ದೇವರ ಹೆಸರಲ್ಲೇ ಇರಬೇಕು ಮತ್ತು ಅದರಲ್ಲೂ ಮಾಧ್ಯಮ ಸ್ವಾತಂತ್ರ್ಯವನ್ನು ಹಾಳುಗೆಡವಬಾರ್ದು. ಅವರು ಯಾವುದಾದ್ರೂ ಪ್ರಕಟಿಸಿದರೆ ಅದು ತಪ್ಪು ಗ್ರಹಿಕೆಯಿಂದ ಪ್ರಕಟಿಸಲ್ಪಟ್ಟರೆ ಅದರ ಮೇಲೆ ಬೇಕಾದರೆ ಕಾನೂನು ಕ್ರಮವನ್ನು ತಗೊಳ್ಬೋದು. ನನ್ನ ವಿರುದ್ಧ ಪ್ರಕಟಿಸಲೇಬಾರ್ದು. ಸೌಜನ್ಯಳ ಪ್ರಕರಣ ಬೆಳಕಿಗೆ ಬರ್ತಲೇ ಸೌಜನ್ಯಳ ವಿಚಾರದಲ್ಲಿ ಯಾರು ಜಾಸ್ತಿ ತಲೆ ಕೆಡಿಸ್ಕೊಂಡಿದ್ದಾರೆ, ಅವ್ರ ಹೆಸರನ್ನು ನಾವು ಯಾರು ಹೇಳದೇ ಇದ್ರೂ ಕೂಡ ಸ್ವಾಮಿ ನಮ್ಮ ಮರ್ಯಾದೆ ಹೊರಟೋಗ್ತಾ ಇದೆ ಅಂತ ಹೇಳ್ಕೊಂಡು ಹಾಗಾಗಿ ಪ್ರಜಾಪ್ರಭುತ್ವ ಸಂಪೂರ್ಣವಾಗಿ ಇದೆ ಅಂತ ಅಂದರೆ ಅಲ್ಲಿ ಮಾಧ್ಯಮಕ್ಕೆ ಸಂಪೂರ್ಣವಾದಂತಹ ಕಸ್ಟೋಡಿಯನ್ಸ್ ಆಫ್ ಪ್ರಾಪರ್ಟಿ, ಕಸ್ಟೋಡಿಯನ್ಸ್ ಆಫ್ ಪವರ್, ಕಸ್ಟೋಡಿಯನ್ ಆಫ್ ರಿಲೀಜಿಯಸ್ ಇನ್ಮೇಲೆ ನಡೆಯೋದಿಲ್ಲ ಅಂತ ಹೇಳುವಂಥದ್ದನ್ನು ಕಾನೂನು ಹೇಳ್ತಾ ಇದೆ. ತೀರ್ಪು ಕೂಡ ಬಂದಿದೆ.